ದಾಲಿ ಧನಂಜಯ ಅವರು ತಮ್ಮನಾಗಿ ನಾನು ಹೇಳ್ತೀನಿ, ದರ್ಶನ್ ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ತದೆ. ಸೊ ಈಗ ಅದು ನ್ಯಾಯಾಲಯದಲ್ಲಿದೆ, ಕೋರ್ಟ್ ಏನ್ ಶಿಕ್ಷೆ ತಗೊಳ್ಳೋದು ಯಾರು ನೋಡಿಲ್ಲ. ಆ ಬಗ್ಗೆ ನೀವೇನು ಸರ್? ಖಂಡಿತ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಸರ್. ತಪ್ಪಾಗಿದ್ರೆ ಯಾರಿಗೆ ಅಲ್ಲಿ ಶಿಕ್ಷೆ ಆಗೇ ಆಗುತ್ತೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಏನಾದ್ರು ಇವಾಗ ನಿಮಗೆ ಇನ್ಸಿಸ್ಟ್ ಮಾಡಿದ್ರೆ ಅಭಿಮಾನಿಗಳಿಗೆ ಏನಾದ್ರು ಹೇಳಿ ಅಂತ ಹೇಳಿದ್ರ? ಇಲ್ಲ, ಎಲ್ಲಾರ್ಗು ಅದೇ ಆರಾಮಾಗಿರೋ ಕೇಳಿ, ಎಲ್ಲಾರ್ಗು ಆರಾಮಾಗಿರಿ. ನೀವು ಶೂಟಿಂಗ್ ಶುರು ಮಾಡ್ಕೊಳ್ರಿ, ಏನೋ ತಲೆ ಕಟ್ಸ್ಕೊಂಡ್ಬಿಡ್ರಿ ನನ್ನ ಬಗ್ಗೆ. ಆರಾಮಾಗಿ ಸಿನಿಮಾ ನೋಡೋದು, ಸಿನಿಮಾ ಶೂಟಿಂಗ್ ಮಾಡೋದ್ ಕಲಿ, ಬರಕೋಬೇಡ್ರಿ ಇನ್ಮೇಲೆ ನೀವು ಹಂಗೆ ಅಂತ ಇದು ಮಾಡಿ ಕಳ್ಸಿ. ನಾವಿಬ್ರು ಕೂಡ ತುಂಬಾ ಕ್ಲೋಸ್ ಇದ್ದವರು, ಒಟ್ಟಿಗೆ ಆಕ್ಟ್ ಮಾಡಿದವರು ಕೂಡ. ಈ ಒಂದು ಒಳಗಡೆ ಹೋದ ಸಂದರ್ಭದಲ್ಲಿ ಆ ಒಂದು ಬಾಂಧವ್ಯ ಏನಿತ್ತು ಬೇಜಾರು ಅಂದ್ರೆ ನಾವ್ ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ ಸರ್. ಸೊ ಅದೊಂದು ಬೇಜಾರಿತ್ತು. ಬಟ್ ಏನಂತ ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ ಅಷ್ಟೇ. ಇಲ್ಲ ಸರ್, ಅದನ್ನೆಲ್ಲ ಈ ಟೈಮ್ ಮಾತಾಡೋದಿಲ್ಲ. ಥ್ಯಾಂಕ್ ಯು ಸರ್ ಅಷ್ಟೇ. ದಾಲಿ ಧನಂಜಯ ಅವರು ತಮ್ಮನಾಗಿ ನಾನು ಹೇಳ್ತೀನಿ, ದರ್ಶನ್ ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ತದೆ. ಸೊ ಈಗ ಅದು ನ್ಯಾಯಾಲಯದಲ್ಲಿದೆ, ಕೋರ್ಟ್ ಏನ್ ಶಿಕ್ಷೆ ತಗೊಳ್ಳೋದು ಯಾರು ನೋಡಿಲ್ಲ. ಆ ಬಗ್ಗೆ ನೀವೇನು ಸರ್? ಖಂಡಿತ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಸರ್. ತಪ್ಪಾಗಿದ್ರೆ ಯಾರಿಗೆ ಅಲ್ಲಿ ಶಿಕ್ಷೆ ಆಗೇ ಆಗುತ್ತೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಏನಾದ್ರು ಇವಾಗ ನಿಮಗೆ ಇನ್ಸಿಸ್ಟ್ ಮಾಡಿದ್ರೆ ಅಭಿಮಾನಿಗಳಿಗೆ ಏನಾದ್ರು ಹೇಳಿ ಅಂತ ಹೇಳಿದ್ರ? ಇಲ್ಲ, ಎಲ್ಲಾರ್ಗು ಅದೇ ಆರಾಮಾಗಿರೋ ಕೇಳಿ, ಎಲ್ಲಾರ್ಗು ಆರಾಮಾಗಿರಿ. ನೀವು ಶೂಟಿಂಗ್ ಶುರು ಮಾಡ್ಕೊಳ್ರಿ, ಏನೋ ತಲೆ ಕಟ್ಸ್ಕೊಂಡ್ಬಿಡ್ರಿ ನನ್ನ ಬಗ್ಗೆ. ಆರಾಮಾಗಿ ಸಿನಿಮಾ ನೋಡೋದು, ಸಿನಿಮಾ ಶೂಟಿಂಗ್ ಮಾಡೋದ್ ಕಲಿ, ಬರಕೋಬೇಡ್ರಿ ಇನ್ಮೇಲೆ ನೀವು ಹಂಗೆ ಅಂತ ಇದು ಮಾಡಿ ಕಳ್ಸಿ. ನಾವಿಬ್ರು ಕೂಡ ತುಂಬಾ ಕ್ಲೋಸ್ ಇದ್ದವರು, ಒಟ್ಟಿಗೆ ಆಕ್ಟ್ ಮಾಡಿದವರು ಕೂಡ. ಈ ಒಂದು ಒಳಗಡೆ ಹೋದ ಸಂದರ್ಭದಲ್ಲಿ ಆ ಒಂದು ಬಾಂಧವ್ಯ ಏನಿತ್ತು ಬೇಜಾರು ಅಂದ್ರೆ ನಾವ್ ಅಲ್ಲಿ ನೋಡ್ತೀವಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಲ್ಲ ಸರ್. ಸೊ ಅದೊಂದು ಬೇಜಾರಿತ್ತು. ಬಟ್ ಏನಂತ ಖುಷಿಯಾಗಿದ್ದಾರೆ, ಆರಾಮಾಗಿದ್ದಾರೆ ಅಷ್ಟೇ. ಇಲ್ಲ ಸರ್, ಅದನ್ನೆಲ್ಲ ಈ ಟೈಮ್ ಮಾತಾಡೋದಿಲ್ಲ. ಥ್ಯಾಂಕ್ ಯು ಸರ್ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್.